ಹಾಯ್ ಪೇರೆಂಟ್ಸ್. ಸೊ ಚಳಿಗಾಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ತಾಯಂದಿರ ತಲೆಯಲ್ಲೂ ಒಂದೇ ಒಂದು ಕ್ವಶನ್ ಇರುತ್ತೆ. ಸೊ ಮಕ್ಕಳಿಗೆ ಡೈಪರ್ ಯೂಸ್ ಮಾಡ್ದಲ್ಲೇ ಅಂತೂ ನಾನು ಇರೋಕ್ಕಾಗೋದಿಲ್ಲ. ಸೊ ಡೈಪರ್ ಯೂಸ್ ಮಾಡಿದ್ರೆ ರ್ಯಾಷಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆ ಚಿಂತೆನ ನೀವು ಈಗ ದೂರ ಮಾಡ್ಕೊಳ್ಳಿ. ಸೊ ನಾನು 5 ಟಿಪ್ಸ್ನ ಕೊಡ್ತಾ ಇದ್ದೀನಿ. ಸೊ ಈ 5 ಟಿಪ್ಸ್ನ ನೀವು ಫಾಲೋ ಮಾಡಿದ್ರಿ ಅಂತಂದರೆ ಆರಾಮ್ಸಾಗಿ ನೀವು ಡೈಪರ್ನ ಆಲ್ ಡೇ ಯೂಸ್ ಮಾಡ್ಬೋದು. ಸೊ ಫಸ್ಟ್ನೇದೇನಪ್ಪ ಅಂತಂದರೆ, ನೀವು ಮಕ್ಕಳಿಗೆ ಡೈಪರ್ ಹಾಕೋ ಜಾಗನ ಆಲ್ಮೋಸ್ಟ್ ಯಾವಾಗಲೂ ಡ್ರೈ ಇಡಬೇಕಾಗುತ್ತೆ. ಸೊ ಡ್ರೈ ಇದ್ದರೆ ರ್ಯಾಷಸ್ ಆಗೋದಿಲ್ಲ. ಸೆಕೆಂಡ್ ಪಾಯಿಂಟ್ ಅಂತಂದರೆ, ನೀವು ಮಗುವಿಗೆ ವಾಶ್ ಮಾಡಿ ಆದಮೇಲೆ ಕ್ಲೀನಾಗಿರೋ ಕಾಟನ್ ಬಟ್ಟೆಯಲ್ಲಿ ನೀವು ಒರೆಸ್ಬೇಕು. ವೆಟ್ ವೈಪ್ಸ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಮತ್ತು ಥರ್ಡ್ ಅಂತಂದರೆ, ನೀವು ಟ್ಯಾಲ್ಕಮ್ ಪೌಡರ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಟ್ಯಾಲೆಕ್ ಫ್ರೀ ಪೌಡರ್ನ ಯೂಸ್ ಮಾಡಿ. ಸೊ ಬೇರೆ ಯಾವುದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಫೋರ್ತ್ ಅಂತಂದರೆ, ತುಂಬ ಚೆನ್ನಾಗಿರೋ ಕ್ವಾಲಿಟಿ ಆಗಿರೋ ಡೈಪರ್ಸ್ನ ಯೂಸ್ ಮಾಡಬೇಕು ನೀವು. ಇಲ್ಲ ಅಂತಂದರೆ ಮಗುಗೆ ರ್ಯಾಷಸ್ ಆಗುತ್ತೆ. ಸೊ ಕಮ್ಮಿ ರೇಟಿನಂತೂ ಬಳಸೋಕ್ಕೆ ಹೋಗಬೇಡಿ, ಅದಂತೂ ಬೇಗ ರ್ಯಾಷಸ್ ಆಗುತ್ತೆ. ಫಿಫ್ತ್